ವೀಕ್ಷಕರೇ, ನಾವಿವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿದ್ದೀವಿ. ನಾವೀಗ ಏರ್ಪೇಟೆಯಲ್ಲಿದ್ದೀವಿ. ಮಂಡ್ಯದ ರಾಜಕೀಯ ಅಂದ್ರೆ ಇಡೀ ಇಂಡಿಯಾನ ತಿರುಗಿ ನೋಡೋ ತರ ಇರುತ್ತೆ. ಜಿಲ್ಲೆ ಉಳಿಸ್ತೀನಿ, ನಾನು ಜಿಲ್ಲೆ ಉಳಿಸ್ತೀನಿ ಅಂತಾರೆ. ಯಾವ ಬಂದು ನಾನು ಜಿಲ್ಲೆ ಇಲ್ಲಿವರೆಗೂ ಮಾಡೋಕ್ಕಾಗಿಲ್ಲ. ಸುಮಲತಾ ನಾವೇನು ಮಾಡಿಲ್ಲ, ಸುಮಲತಾ ಹಾಕೋದಿಲ್ಲ. ನಾವು ಬಂದೇ ಇಲ್ಲ, ಸುಳ್ದೆ ನೋಡಿಲ್ಲ ಈ ಕಡೆಗೆ ಕ್ಯಾರ್ಪೇಟೆ ತಾಲೂಕೆ. ಇವಂತವ್ರಿಗೆಲ್ಲ ಓಟ್ ಹಾಕಿ ನಾವು ಗೆಲ್ಸ್ಬಿಡುವಲ್ಲ, ನಮ್ಮ ಎಕಡೆ ತಗ ನಾವು ಹೊಡ್ಕೋಬೇಕು. ಮೈತ್ರಿ ಆದ್ರೆ JDS ಬಿಜೆಪಿ ಓಟ್ ಹಾಕಿ. ಸುಮಲತಾ ರಮ್ಮಿಲ್ ಕಾಲ್ಭಾಗ ಮಾಡಿಲ್ಲ. 2,000 ರೂಪಾಯಿ ಆಗ್ತೀವಿ ಅಂತಂದ್ರು. 2,000 ರೂಪಾಯಿ ಏನು ಫಿಕ್ಸ್ ಇರೋದು? ಸಿದ್ದರಾಮಯ್ಯನವ್ರು ನಮ್ಮ ಅಪ್ಪನಿಗೆ ಕ್ಯಾರ್ಪೇಟೆಯಲ್ಲಿ ಅಭಿವೃದ್ಧಿ ಏನೂ ಆಗಿಲ್ಲ. ಅವ್ರದ್ದು ಅವಳಿಗೆ ಸುಮಲಕ್ಕ ಟಿಕೆಟ್ ಕೊಟ್ಟ ಬಿಜೆಪಿ ಇಂದ ಸೋಲು ಕತೀತ. 3 ಕೆಜಿ ಕೊಡ್ತಾನೆ ಎಟ್ಲ ಮೂಲೆ ಅದು. ಆಯ್ತೈತೆ. ಬಸ್ಸಲ್ಲಿ ಹೋಯ್ತೀವಿ, ಎಲ್ಲ ದೇವಸ್ಥಾನಗಳೆಲ್ಲ ನೋಡಿದ್ದೀವಿ, ಎಲ್ಲ ಮಾಡಿದ್ದೀವಿ. 2,000 ಬರೋದ್ರಿಂದ ಔಷಧಿ ತಗೊಳಕ್ಕೆ ಎಲ್ಲದಕ್ಕೂ ಮನೆಗೆ ಉಪಯೋಗ ಆಯ್ತದೆ. ಅಕ್ಕಿ ದುಡ್ಡಿಂದ ಅಕ್ಕಿ ತಕ್ಕಂಡು ಊಟ ಮಾಡ್ತಾಯಿದ್ದೀವಿ. ಹೊಟ್ಟೆ ತುಂಬ ಚೆನ್ನಾಗಿ ಉಪಯೋಗ ಆಗೈತೆ. ಸಿದ್ದರಾಮಯ್ಯನ ಕಡೆಯಿಂದ ತುಂಬ ಟ್ಯಾಂಕ್ಸು ಸಿದ್ದರಾಮಯ್ಯ ಅವ್ರಿಗೆ. ಹೆಂಗಸ್ರುಗಳಿಗೆ ತುಂಬ ಉಪಕಾರ ಮಾಡಿದ್ರು. ಎಲ್ಲಾರ ಹೋಗ್ಬೇಕು ಅಂದರೆ ಗಂಡನ 100 ರೂಪಾಯಿ ಬಸ್ ಚಾರ್ಜ್ ಕೊಡಿ ಅಂತ ಕೇಳಬೇಕಾಯ್ತು. ಇವಾಗ ಆ ಪರಿಸ್ಥಿತಿ ಇಲ್ದಂಗೆ ಮಾಡವ್ರೆ. ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗೈತೆ. ಏನೂ ಮಾಡಿಲ್ಲ. ಅವ್ರು ಏನು ಮಾಡವ್ರೆ? ಏನೂ ಮಾಡಿಲ್ಲ. ಅವ್ರನ್ನ ಕೊರೋನಾದಲ್ಲೂ ಕೂಡ ಎಷ್ಟೋ ಜನ ಇದಾದ್ರೂ ಒಂದು ಕಿಟ್ಟು ಕೂಡ ಕೊಡಲಿಲ್ಲ. ಅವ್ರು ಬಂದು ನಮ್ಮನ್ನು ನೋಡಲೂ ಇಲ್ಲ. ಅದರಲ್ಲೂ 14ನೇ ವಾರ್ಡ್ ಕೌನ್ಸಿಲರ್ ಅಂತೂ ಬಂದು ಏನೈತೆ ಏನು ರೋಡ್ ಹಳ್ಳ ಬಿದ್ದೋಗಿರಲಿ ಏನೇ ಆಗಿರಲಿ ಅವ್ರು ಬಂದು ಇವತ್ತವರೆಗೂ ನಮ್ಮ ಏರಿಯಾದಲ್ಲಿ ಮೋರಿ ಎಲ್ಲ ತುಂಬಿ ನಿಂತೈತೆ. ಯಾರು ಬಂದು ಏನಾಗೈತೆ ಅಂತ ಬಂದು ನೋಡೇ ಇಲ್ಲ. ಮೋರಿಗಳೆಲ್ಲ ತುಂಬ ನಿಂತೈತೆ. ರೋಡೆಲ್ಲ ಕಿತ್ತೋಗೈತೆ. ಜನಗಳು ಎಷ್ಟು ಜನ ಅಪ್ಸೈಡ್ ಆಗಿ ಬೀಳ್ತಾರೆ. 14ನೇ ವಾರ್ಡ್ ಕೌನ್ಸಿಲರ್ ಅಂತೂ ತುಂಬಾ ಏನು ಕೆಲಸನೂ ಮಾಡಿಲ್ಲ. O+ ಕೌನ್ಸಿಲರ್. ಅಲ್ಲೋ ದುಡ್ಡು ಬರ್ತಾ ಇದೆ, ಅಕ್ಕಿನೂ ಕೊಡ್ತಾ ಇದ್ದಾರೆ. ಏನಿಲ್ಲ, ನಮಗೆ ಸೌಕರ್ಯ ಚೆನ್ನಾಗಿದೆ. ಒಳ್ಳೆ ಮಾಡೋರೆ. ಅನುಕೂಲ ಆಗೈತೆ. ಈಗ ಬರಗಾಲ ಬಂದಿದೆ, ಇನ್ನೂ ಅನುಕೂಲ ಮಾಡಿಕೊಡ್ಬೇಕು. ಯಾಕೆಂದರೆ ಈಗ 2,000 ರೂಪಾಯಿ ಮಹಿಳೆಯರು ಕೊಡ್ತಾವ್ರೆ. ಅದು ಸಿದ್ದರಾಮಯ್ಯವ್ರಿಗೆ ಧನ್ಯವಾದಗಳು. ಮತ್ತು ಬಸ್ ಫ್ರೀ ಬಿಟ್ಟವ್ರೆ. ಇನ್ನೂ ಬರಗಾಲದಲ್ಲಿ ಇನ್ನೂ ಜಾಸ್ತಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ. ಇಲ್ಲಿ ಏನಪ್ಪ ಅಂದರೆ ನಮ್ಮಲ್ಲಿ ಒಂದು ವಿನಂತಿ ಕೇಳ್ಕೋದು ಏನಂದರೆ, ಇಲ್ಲಿ ವಯಸ್ಸಾದವ್ರಿಗೆ ಮತ್ತು ಸ್ಕೂಲ್ ಹುಡುಗರುಗಳಿಗೆ ಒಂದು ಮಾಡಬೇಕಾಗಿತ್ತು. ಒಂದು ಹ್ಯಾಂಡಿಕ್ಯಾಪರ್ಗಳು ಒಂದು ಮಾಡಬೇಕಾಗಿತ್ತು ಸಿದ್ದರಾಮಯ್ಯವರು. ಇದೊಂದು ತಪ್ಪು ಮಾಡ್ಬಿಟ್ರಿ ಇವರು. ಏನು ತಪ್ಪು ಮಾಡ್ಬಿಟ್ರು ಅಂದರೆ ಈ ಎಲ್ಲ ಫ್ರೀ ಅಂತ ಹೊಡ್ಬಿಟ್ರು. ಅದು ಒಂದು ಲೆಕ್ಕಾಚಾರದ ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ. ಅಭಿಮಾನಿಗಳೇ, ನಾನು ಕೇಳ್ಕೋದು ಇಷ್ಟೇ, ಬಡವ್ರಿಗೆ ಒಂದು ಮಾಡಬೇಕಾಗಿತ್ತು. ಏನು ಅನಿಸುತ್ತೋ ಅವ್ರಿಗೆ ಗೊತ್ತಿಲ್ಲ. ನನ್ನ ಮನಸ್ಸಲ್ಲಿ ಅಂತೂ ಇರೋದು ಹೇಳ್ಬಿಟ್ಟಿದ್ದೀನಿ. ನನ್ನಲ್ಲಿ ಒಂದು ಮಾಡಬೇಕಾಗಿತ್ತು, ಅದು ಆಗಲ್ಲ. ಯಾಕಂದರೆ ನಾನು ತುಂಬ ಅತಿ ಕಡು ಬಡುವ. ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ನಾನು ನಿಮ್ಮಂಗೆ ಮಾನವ. ನನ್ನ ಕೈಲಿ ಏನಾಗುತ್ತೆ ಮಾಡಿ ಕೇಳಿ. ಸಿದ್ದರಾಮಯ್ಯನವರು ಮಾಡಬೇಕಾಗಿತ್ತು. ಒಂದು ಬಸ್ ಫ್ರೀ ಮಾಡಬೇಕಾಗಿತ್ತು. ಬಸ್ ಅಂದರೆ ಯಾರು ಸ್ಕೂಲ್ ಮಕ್ಕಳಿಗೆ ಮಾಡಬೇಕಾಗಿತ್ತು. ಇಂಥ ವಯಸ್ಸಾದವ್ರಿಗೆ ಏನಾರ ಕೊಡಬೇಕಾಗಿತ್ತು. ಇಂಥವ್ರು ಕೊಟ್ಟರೆ ಅದು ನಾನು ಮೆತ್ತೀನಿ, ಆ ದೇವ್ರು ಮೆತ್ತಾನೆ. ತುಂಬ ಯಾಕಪ್ಪ ಎಲ್ಲರಿಗೂ ಫ್ರೀ ಅಂತ ಮಾಡ್ಬಿಟ್ಟು ಇವತ್ತು ಒಂದೊಂದು ಬಸ್ಸಲ್ಲಿ ಗುದ್ದಾಡ್ತಾ ಇದ್ದಾರೆ. ಈ ಡೋರ್ ಮುರಿದಾಕೋದು, ನಾನು ಹೋಗೋದು ನೀವು ಹೋಗೋದು ಅಂತ ಕೂತಾ ಇರ್ತಾರೆ. ಅದು ನಮ್ಮ ತಾಯಿನೇ ಇರ್ಬೋದು, ಅಕ್ಕನೇ ಇರ್ಬೋದು, ತಂಗಿನೇ ಇರ್ಬೋದು. ಯಾಕೆ ಬೇಕಾಗಿತ್ತಿದೆಲ್ಲ? ಇದೆಲ್ಲ ಬೇಡ. ದಯವಿಟ್ಟು ಏನು ಮಾಡಬೇಕು ನಿಮ್ಮ ಕೈಲಿ ಆದಷ್ಟು ನೀವು ಮಾಡಿ ಸಿದ್ದರಾಮಯ್ಯರೇ. ಅದೇ ನಾವು ಕೇಳ್ಕೋದು ಅಷ್ಟೇ. ನಾವು ಇದೆಲ್ಲ ನಿಮ್ಗೆ ತಪ್ಪು, ನೀವು ಮಾಡ್ತಾ ಇರೋದು ಅತಿ ತಪ್ಪು. ಇಷ್ಟು ನಾನು ಕೇಳ್ಕೊತೀನಿ. ನಂದೇನು ಏನಾ ಯಾರನ್ನ ಗೆಲ್ಸ್ಬೇಕು? ಅದು ಅಭಿಮಾನಿಗಳೇ ಸೆಲೆಕ್ಟ್ ಮಾಡಬೇಕು. ಸುಮ್ಗಿರೋ ಅಭಿಮಾನಿಗಳೇ ಸೆಲೆಕ್ಟ್ ಮಾಡಿದ್ರೆ ಒಳ್ಳೆಯದು. ಇವಂತವ್ರಿಗೆಲ್ಲ ಓಟ್ ಹಾಕಿ ನಾವು ಗೆಲ್ಸ್ಬಿಟ್ವಲ್ಲ, ನಮ್ಮ ಎಕಡೆ ತಗ ನಾವು ಹೊಡ್ಕೋಬೇಕು. ಏನು ಮಾಡಿದ್ರೆ ಏನು ಬಿಡ್ತಾರೆ ಯಾರು ಗೊತ್ತ್ರಿ? ನಾವು ಬೆಳಗ್ಗೆ ಎದ್ದು ಹೊಲ್ದಲ್ಗೆ ಇವರು. ಈಗ ಮಳೆ ಇಲ್ಲ, ಬೆಳೆ ಇಲ್ಲ. ನಾವು ಯಾರಿಗಂತ ಹೇಳ್ಕೊಂಡು ನಮ್ಮ ಕಷ್ಟ ಸುಖನ ಈ 2 ತಿಂಗಳು ಎಲ್ಲೂ ನಮ್ಗೆ ಜೀವನ ಇಲ್ಲ. ಕುಡಿಕೋ ನೀರು ಸಿಗ್ತಾ ಇಲ್ಲ. ಅದ್ಯಾಕೆ ಹೋಗ್ತಾರೆ? ತೊಳಿಕೆ ನೀರಿಲ್ಲ. ಇನ್ನೆಲ್ಲಿ ನಾವು ಬೆಳೆಯೋಣ? ಈಗ ಮಾತ್ರ ತಪ್ಪು ತಿಳ್ಕೊಬೇಡಿ ನೀವು. ನಾವು ಹಳ್ಳಿಯವರು, ನಾವು ಮಂಡ್ಯದವ್ರನ್ನೇ. ನಮ್ಗೆ ಗೊತ್ತು ಆ ಕಷ್ಟ ಸುಖ ಎಲ್ಲ ನಮ್ಗೆ ಗೊತ್ತು. ಈಗ ಒಂದು ವಯಸ್ಸಾದ್ರು ಮುತ್ಕಿ ಹೋಗ್ತಾರೆ ಪಾಪ. ಅವ್ರು ಎಡಿ ಬಿದ್ದೋದ್ರು. ಅವ್ರು ಯಾರು ಜವಾಬ್ದಾರಿ ಯಾರು? ಬಸ್ಸಲ್ಲಿ ದೂಕಾಡ್ತಾರೆ. ನಾನು ಸೀಟ್ ಇರ್ತೀನಿ ಕಣೋ, ನಂದು ಅಂದ್ಬಿಟ್ಟು ಡೋರ್ ಮುದ್ದಾಕ್ತಾರೆ. ಇದರಿಂದ ಎಷ್ಟು ಪಬ್ಲಿಕ್ ಎಷ್ಟು ತೊಂದರೆ ಆಗೋದೆ ಅಂದರೆ ಅದು ನಾನು ನೋಡಿದ್ದೀನಿ. ಮಾದನಗಿರಿಗೆ ಹೋಗಿದ್ದೆ, ಪಾದಯಾತ್ರೆ ಹೋಗಿದೆ. ಅಲ್ಲಿ ಒಂದು ಸೀಟ್ ಸಿಗ್ತಾನೆ ಪಾಪ. ಎಲ್ಲ ಲೇಡೀಸ್ಗಳು ನನಗೆ ಫ್ರೀ ಅಂತ ನನ್ನೇ ದೂಕಿದ್ರು. ಆದರೆ ಬಟ್ ಆ ಟೈಮಲ್ಲಿ ಏನು ತಿಳ್ಕೊಂಡೆ ಗೊತ್ತಾ ಅಭಿಮಾನಿಗಳೇ?
ವಯಸ್ಸಾಯಿತು ಪಾಪ ಬಿಟ್ಬಿಡೋಣ ಬಿಡೋ, ನಾವು ವಯಸ್ಸು ಹುಡುಗರು ನಿಂತ್ಕೊಬರೋಣ ಅಂತ ನಿಂತ್ಕೊಬಂದೆ. ಅದೇ ನಮ್ಮನೆ ಮಕ್ಳು ಯಾರಾಗಿದ್ದರೆ ತಳ್ಳಿದ್ರೆ ಬಿಡ್ತಿದ್ವಾ? ಆಗಲ್ಲ ತಾನೆ. ಇದೆಲ್ಲ ಸಿದ್ದರಾಮಯ್ಯ ತಿಳ್ಕೊಂಡು ಇದನ್ನು ಅರ್ಥ ಮಾಡ್ಕೊಂಡು ದಯವಿಟ್ಟು ಕೆಮ್ಸ್ಬೇಕು. ನೆನೆ ಒಂದು ತಪ್ಪು ಮಾತಾಡಿದರೆ ನಿಮ್ಗೆ ಹೊಟ್ಟೆಗಾಗಬೇಕು. ನಾನು ವಯಸ್ಸಲ್ಲಿ ಚಿಕ್ಕವನಾದರೂ ಇಷ್ಟು ಮಾತಾಡಿದ್ದೀನಿ. ನಿಮ್ಗೇನು ಅನಿಸ್ತದೋ ನೀವು ನೋಡ್ಕೋಬೇಕನ್ನಪ್ಪ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.